ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತಿನ ವಿದ್ಯಾರ್ಥಿನಿಯರಿಗೆ ಕೇವಲ ಶಿಕ್ಷಣದ ಅವಶ್ಯಕತೆ ಮಾತ್ರ ಇದೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ಳೋ ಹಾಗಿಲ್ಲ. ಅವರಿಗೆ ಲೈಂಗಿಕ ಶಿಕ್ಷಣವನ್ನು ಕೂಡ ಸರಿಯಾಗಿ ನೀಡಬೇಕು. ಇಲ್ಲದೇ ಇದ್ದರೆ ಇಂಥ ವಿಲಕ್ಷಣ ಘಟನೆಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಬೇಕಾಗತ್ತೆ, ತಲೆ ತಗ್ಗಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನೋಡಿ, ಈ ಘಟನೆ ಎಂಥ ಬೆಚ್ಚಿ ಬೀಳಿಸುವಂಥ ಘಟನೆ. ಪ್ರೀತಿ ಪ್ರೇಮ ಅನ್ನೋ ಹೆಸರಲ್ಲಿ ಆ ವಿದ್ಯಾರ್ಥಿನಿಗೆ ಮರಳು ಮಾಡಿ ನಿನ್ನನ್ನು ಮದುವೆ ಆಗ್ತೀನಿ ಅಂತ ವಂಚಿಸಿರೋದು, ಜೊತೆಗೆ ಆಕೆಯನ್ನು ತನ್ನ ದೇಹದ ಆಸೆಗೆ ಬಳಸ್ಕೊಂಡಿರೋದು, ಚಿಕ್ಕ ವಯಸ್ಸಿನಲ್ಲೇ ಆಕೆಯನ್ನು ಗರ್ಭಿಣಿಯನ್ನಾಗಿ ಮಾಡಿ ಅವರ ಭವಿಷ್ಯವನ್ನೇ ಹಾಳು ಮಾಡಿಬಿಡೋದು. ಅಂಥ ಒಂದು ಯುವ ಸಮುದಾಯ, ಆ ಥರದ ಪಾಪಿ ವಿದ್ಯಾರ್ಥಿಗಳು ಕೂಡ ಅನೇಕರಿದ್ದಾರೆ. ನೋಡಿ, ಇಂಥ ಅನೇಕ ಕಥೆಗಳನ್ನು ಕೂಡ ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ಸ್ನೇಹಿತರೆ, ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಗ್ರಾಮವೊಂದರ ಮೆಟ್ರಿಕ್ ಪೂರ್ವ ವಸತಿ ನಿಲಯದ ಹಾಸ್ಟೆಲ್ನ 10ನೇ ತರಗತಿ ವಿದ್ಯಾರ್ಥಿನಿ ಹಾಸ್ಟೆಲ್ ಆವರಣದಲ್ಲೇ ಮಗುವಿಗೆ ಜನ್ಮ ನೀಡಿದಂಥ ಆತಂಕಕಾರಿ ಘಟನೆ ಇದು. ಹೊಟ್ಟೆ ನೋವು ಅಂತ ಹೇಳಿ ಆರಂಭದಲ್ಲಿ ಒದ್ದಾಡ್ತಾ ಇರೋ ವಿದ್ಯಾರ್ಥಿನಿ ಆ ಸಮಯದಲ್ಲಿ ಅಪ್ರಾಪ್ತ ಬಾಲಕಿ ಗಂಡು ಮಗುವಿಗೆ ಜನ್ಮ ನೀಡಿಬಿಟ್ಟಿದ್ದಾರೆ. ಈ ಘಟನೆ ಇಡೀ ಜಿಲ್ಲೆಯನ್ನೇ ಈಗ ತಲೆ ತೆಗೆಸುವಂತೆ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ತನಿಖೆ ಶುರು ಮಾಡಿದಾಗ ಅವ್ರಿಗೂ ಕೂಡ ಆಘಾತಕಾರಿಯಾದಂಥ ಅಂಶಗಳು ಬೆಳಕಿಗೆ ಬಂದಿರೋದು. ಎಲ್ಲೋ ಒಂದು ಕಡೆ ಇದು ವಸತಿ ನಿಲಯದ ಸಿಬ್ಬಂದಿಗಳ ನಿರ್ಲಕ್ಷ್ಯ ಕೂಡ ಹೌದು. ಆಕೆ ಹಾಸ್ಟೆಲ್ನಲ್ಲಿದ್ದಾಳೆ, ಎಲ್ಲೋ ಸಹ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೊಂಡಿರ್ತಾಳೆ. ಸ್ವಲ್ಪ ಪೇನ್ ಆಗೋದು. ಅದು 9 ತಿಂಗಳ ವಿದ್ಯಾರ್ಥಿನಿ ಅಂದರೆ ಎಲ್ಲೂ ಕೂಡ ಸ್ವಲ್ಪವೂ ಸಂಶಯವೂ ಕೂಡ ಬರಲೇ ಅಲ್ವಾ. ನೋಡಿ, ಒಂದು ಅಪ್ರಾಪ್ತ ಬಾಲಿಕೆಯ ಸುರಕ್ಷತೆಯ ವಿಚಾರವಾಗಿ ನಾವು ಮಾತನಾಡಬೇಕಾಗತ್ತೆ. ಜವಾಬ್ದಾರಿ, ಹಾಸ್ಟೆಲ್ನ ಸಿಬ್ಬಂದಿಗಳ ಜವಾಬ್ದಾರಿ ಸಂಪೂರ್ಣವಾಗಿ ಅವ್ರು ಹೊತ್ಕೊಂಡಿರ್ತಾರೆ. ಹಾಸ್ಟೆಲ್ ವಾರ್ಡನ್ ಮತ್ತು ಸಿಬ್ಬಂದಿ ತಮ್ಮ ಕರ್ತವ್ಯದಲ್ಲಿ ಲೋಪ ಮಾಡಿರ್ತಕ್ಕಂಥದ್ದು. ಅವ್ರು ಬೇಜವಾಬ್ದಾರಿಯಾಗಿ ನೋಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ಬಿಡುತ್ತೆ ಮೇಲ್ನೋಟಕ್ಕೆ. ಸ್ನೇಹಿತರೆ, ನಿಮಗೆ ಸದ್ಯ ಬಾಲಕಿಯ ಆರೋಗ್ಯ, ಮಾನಸಿಕ ಸ್ಥಿತಿ ಮತ್ತು ಆಕೆ ಭವಿಷ್ಯ ಮುಂದೆ ಏನಾಗಬಹುದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾವಾಗ ಬಾಲಕಿ ವಿದ್ಯಾರ್ಥಿನಿ ಗರ್ಭಿಣಿ ಅನ್ನೋ ವಿಷಯಗಳು ಯಾರಿಗೂ ಕೂಡ ಗೊತ್ತಾಗದೆ ಆಕೆ ಏಕಾಏಕಿಯಾಗಿ ಮಗುವಿಗೆ ಜನ್ಮವನ್ನು ಕೊಟ್ಟು ಬಿಡ್ತಾಳೋ, ಈ ಘಟನೆಯಿಂದ ಹಾಸ್ಟೆಲ್ ಸಿಬ್ಬಂದಿಗಳು ಕ್ಷಣಕಾಲ ಭಯದ ವಾತಾವರಣದಲ್ಲೂ ಕೂಡ ಇದ್ದುಬಿಟ್ಟಿದ್ದಾರಂತೆ. ಏನಾಯಿತು ಅನ್ನೋ ಕುತೂಹಲ, ಯಾಕೆ ಆಯಿತು, ಯಾರು ಕಾರಣ, ನಮ್ಗೆ ಯಾರಿಗೂ ಕೂಡ ಗೊತ್ತೇ ಆಗಲಿಲ್ಲಪ್ಪ ಅಂತ. ಜೊತೆಗೆ ಸ್ನೇಹಿತರೆ, ಈಗ ಸದ್ಯ ನವಜಾತ ಶಿಶುವನ್ನು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ದಾಖಲು ಮಾಡಿದ್ದಾರೆ. ಆ ಬಾಣಂತಿಗೆ ಕುಕನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಸದ್ಯ ಮಗು ಹಾಗೂ ಬಾಣಂತಿ ಆರೋಗ್ಯವಾಗಿದ್ದಾರೆ ಅನ್ನೋದಷ್ಟೇ ನಿಟ್ಟುಸಿರು ಬಿಡುವಂಥ ವಿಷಯ. ಆದರೆ ಓದಬೇಕಾದಂಥ ಹುಡುಗಿಗೆ ತಲೆ ಕೆಡಿಸಿದಂಥ ಪಾಪಿ ಯಾರು? ಪೊಲೀಸ್ನವರು ಸದ್ಯ ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡು ಕೇಸ್ ಕೈಗೆತ್ಕೊಂಡಾಗ ಅಚ್ಚರಿ ವಿಷಯಗಳು ಬೆಳಕಿಗೆ ಬರ್ತಾ ಇರೋದು. ನೋಡಿ, ಈ ಘಟನೆ ಆಗಿದ್ದು ಯಾರು ಕಾರಣ ಅನ್ನೋದನ್ನು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಬುಧವಾರ ಬೆಳಗ್ಗೆ 5:30 ಆ ಗಂಟೆ ಸುಮಾರಿಗೆ ವಿದ್ಯಾರ್ಥಿನಿ ವಿಪರೀತ ಹೊಟ್ಟೆ ನೋವು ಅಂತೇಳಿ ಒದ್ದಾಡ್ತಾ ಇರ್ತಾಳೆ. ಯಾರಿಗೂ ಗೊತ್ತಾಗೋದಿಲ್ಲ, ಅವ್ರ ಫ್ರೆಂಡ್ಸ್ಗೂ ಕೂಡ ಗೊತ್ತಾಗೋದಿಲ್ಲ ಯಾಕೆ ಏನು ಇಷ್ಟು ವಿಪರೀತ ನೋವು ಅಂತ ಹೇಳ್ತಾ ಇದ್ದಾಳೆ ಅಂತ. ತಕ್ಷಣಕ್ಕೆ ಆಕೆ ವಿದ್ಯಾರ್ಥಿನಿ ಶೌಚಾಲಯವನ್ನು ಬಳಸಲಿಕ್ಕೆ ಅಂತ ಹೋಗ್ತಾಳೆ. ಆಗ ಅದೇ ಸಮಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿರೋದು. ಬಾಲಕಿ 9 ತಿಂಗಳ ಗರ್ಭಿಣಿಯಾಗಿದ್ದರೂ ಕೂಡ ಅಲ್ಲಿನ ವಾರ್ಡನ್ ಮತ್ತು ಸಿಬ್ಬಂದಿಯ ಗಮನಕ್ಕೆ ಬರದೇ ಹೋಗಿದ್ದು ಹೇಗೆ ಅಂತ ಪೋಷಕರು ತಮ್ಮ ಅಳಲನ್ನು ಹೊರಹಾಕ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆ ಊರಿನ ಗ್ರಾಮಸ್ಥರು ಕೂಡ ಕಂಗಾಲಾಗಿ ಹೋಗ್ಬಿಟ್ಟಿರೋದು. ಈ ಥರದೊಂದು ಘಟನೆ ನಡೆದು ಬಿಡುತ್ತಲ್ಲಪ್ಪ ಅಂತ. ವಸತಿ ನಿಲಯದ ಸಿಬ್ಬಂದಿಗೆ ಈ ವಿಷಯ ಗೊತ್ತಿದ್ದು ಕೂಡ ಕಣ್ಣು ಮುಚ್ಚಿ ಕುಳಿತುಕೊಂಡ್ಬಿಟ್ಟಿದ್ರೆ ಹಾಗಾದರೆ ಅನ್ನೋ ಸಂಶಯ ಕೂಡ ಇಲ್ಲಿ ಮನೆ ಮಾಡ್ತಾ ಇದೆ. ಹೆಣ್ಮಕ್ಕಳ ರಕ್ಷಣೆಗಾಗಿರ್ತಕ್ಕಂಥ ಹಾಸ್ಟೆಲ್ನಲ್ಲಿಂಥ ಘಟನೆ ನಡೆದುಬಿಟ್ರೆ ಪೋಷಕರು ಯಾರನ್ನು ನಂಬಿ ಅವರು ಶಾಲೆ ಕಳಿಸ್ಬೇಕಾಗತ್ತೆ, ಹಾಸ್ಟೆಲ್ನಲ್ಲಿ ಇಡಬೇಕಾಗತ್ತೆ? ಯಾವ ರೀತಿಯಾಗಿ ಈ ಥರದೊಂದು ದೊಡ್ಡ ನಿರ್ಲಕ್ಷ್ಯದ ಪರಮಾವಧಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡಿ, ಇದಕ್ಕೆ ಕಾರಣನಾದಂಥ ಪಾಪಿ ವಸತಿ ನಿಲಯ ಇರ್ತಕ್ಕಂಥ ಈ ಹಾಸ್ಟೆಲ್ ಇರ್ತಕ್ಕಂಥ ಗ್ರಾಮದ ಶಾಲೆಯಲ್ಲೇ ಓದ್ತಾ ಇರ್ತಕ್ಕಂಥ ಈ ಬಾಲಕಿಗೆ ಆರೋಪಿ ಹನುಮಗೌಡ ಬತ್ತಿ ಅನ್ನೋ ವ್ಯಕ್ತಿ 3 ವರ್ಷಗಳಿಂದ ಪರಿಚಿತ ಆಗಿದ್ದಂತೆ. 3 ವರ್ಷ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಆಕೆ 8ನೇ ತರಗತಿ ಇರ್ಬೋದು. ಈಗ 10ನೇ ತರಗತಿ ಅಂತ ಹೇಳಿದ್ರೆ 3 ವರ್ಷದ ಹಿಂದೆ ಅಂದರೆ ಒಂದು 8ನೇ ತರಗತಿ, 7ನೇ ತರಗತಿಯಿಂದ ಪ್ರೀತಿ ಪ್ರೇಮ ಶುರುವಾಗ್ಬಿಟ್ಟಿದೆ. ನಿನ್ನನ್ನು ಮದುವೆ ಆಗ್ತೀನಿ, ಸಿನಿಮಾಗಳ ಹಾಡುಗಳು, ಓಲೈಸೋದು, ಮರಳು ಮಾಡೋದು. ಈ ಪ್ರೀತಿ ಪ್ರೇಮ ಒಂದು ಕಡೆ ಇರಲಿ, ಆಕೆಯನ್ನು ತನ್ನ ದೇಹದಾಸೆ ಬಳಸ್ಕೊಂಡಿರೋದಿದೆಯಲ್ಲ, ಪ್ರೀತಿ ಮಾಡ್ತಾ ಇದ್ದ. ಮುಂದೆ ಮದುವೆ ಆಗೋದಾಗೂ ಕೂಡ ಹೇಳಿಬಿಟ್ಟಿದ್ದಂತೆ, ಶಾಲೆ ಯಾವಾಗ ಬಿಡ್ತೀಯೋ ನೀನು, ನಂತರ ನಾನು ಅದಾದ ಮೇಲೆ ನಿನ್ನ ಎಲ್ಲ ಕಂಪ್ಲೀಟ್ ಆದಮೇಲೆ ಎಜುಕೇಷನ್ ಮದುವೆ ಆಗ್ತೀನಿ ಅಂತ. ಆದರೆ ಯಾವಾಗ ಈ ಹುಡುಗಿ ರಜಾ ದಿನಗಳಿರುತ್ತೋ ಆ ಶಾಲೆ ಬಿಟ್ಟ ನಂತರ ಹಲವು ಬಾರಿ ಆಕೆಯೊಂದಿಗೆ ಈ ರೀತಿಯಾಗಿ ಲೈಂಗಿಕವಾಗಿ ಸಂಪರ್ಕವನ್ನು ಬೆಳೆಸ್ತಾ ಬಂದಿದ್ದಾನೆ. ಈ ಸಂಬಂಧವಾಗಿ ಆಕೆ ಪೊಲೀಸ್ ಸ್ಟೇಟ್ಮೆಂಟ್ನೂ ಕೂಡ ಬಾಲಕಿ ಕೊಡ್ತಾ ಹೋಗಿದ್ದಾಳೆ.
ನೋಡಿ, ಬಾಲಕಿಯ ರಕ್ಷಣೆಗೆ ನಿಗಾ ವಹಿಸದೇ ಇರತಕ್ಕಂಥ ವಸತಿ ನಿಲಯದ ಮೇಲ್ವಿಚಾರಕಿ ಶಶಿಕಲಾ ಹಿರೇಮಠ್, ಅಡುಗೆ ಕೆಲಸಗಾರರಾಗಿದ್ದಂಥ ಪಾರ್ವತಿ ಕುದುರಿಮೋತಿ ಹಾಗೂ ಪ್ರಿಯಾಂಕಾ ಸಿಂಧುಗಿ ಅವ್ರನ್ನ ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಪ್ರಮುಖ ಆರೋಪಿ ತಲ್ಲೂರು ಗ್ರಾಮದ ಹನುಮಗೌಡ ಬತ್ತಿಯನ್ನು ಪೊಲೀಸರು ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ, ಬಂಧನಕ್ಕೂ ಕೂಡ ಒಳಪಡಿಸಲಾಗಿದೆ. ಇನ್ನೊಂದು ಕಡೆ ವಸತಿ ನಿಲಯಗಳ ಮಕ್ಕಳ ಆರೋಗ್ಯದ ಮೇಲೆ ನಿಗಾ ವಹಿಸಲಿಕ್ಕೆ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ತಿಂಗಳು ಆರೋಗ್ಯದ ತಪಾಸಣೆ ಮಾಡಲಾಗುತ್ತಂತೆ. ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ಮಕ್ಕಳ ಹೆಲ್ತ್ ಹೇಗಿದೆ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಅನ್ನೋ ಒಂದು ಸ್ಕೀಮೇ ಇದೆ. ಅದು ಆ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಹೆಲ್ತನ್ನು ಚೆಕಪ್ ಮಾಡಲಾಗುತ್ತೆ. ಮಗುವಿಗೆ ನೋಡಿ ಎಲ್ಲೋ ಒಂದು ಕಡೆ 3-4 ತಿಂಗಳಲ್ಲ, 9 ತಿಂಗಳು, 2 ತಿಂಗಳ ಹಿಂದೆ ಅಷ್ಟೇ ತಪಾಸಣೆ ಕೂಡ ನಡೆಸಲಾಗಿದೆ. ಆದರೆ ಈ ಬಾಲಕಿ ಗರ್ಭಿಣಿ ಆದಂಥ ವಿಷಯವನ್ನು ವೈದ್ಯಾಧಿಕಾರಿಗಳಿಗೆ ಪತ್ತೆ ಆಗಲಿಲ್ಲವ? ಹಾಗಾದರೆ ಅವರೇ ಪತ್ತೆ ಹಚ್ಚಲಿಲ್ವ? ಯಾವ ರೀತಿಯಾಗಿ ಅವ್ರು ಬಂದು ಟೆಸ್ಟ್ ಮಾಡಿ ಹೋಗ್ತಾರೆ? ಅಥವಾ ಎಲ್ಲೋ ಈಕೆ ಗೈರು ಆಗಿದ್ದರೆ, ಅಲ್ಲಿ ಹಾಸ್ಟೆಲ್ನಲ್ಲೇ ಇಲ್ಲದೇ ಇದ್ದರೆ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಮಾಡಬೇಕು ಅನ್ನೋ ಒಂದು ಆಧಾರದ ಮೇಲಾದರೂ ಆಕೆನ ಮತ್ತೆ ಚಿಕಿತ್ಸೆಗೆ ಒಳಪಡಿಸ್ಬೋದಿತ್ತು, ಕಳಿಸ್ಬೋದಿತ್ತು, ಏನೋ ಒಂದು ಮಾಡ್ಬೋದಿತ್ತು. ಯಾವ ರೀತಿಯಾದಂಥ ಕರ್ತವ್ಯ ಲೋಪ ಅನ್ನೋದು ಇಲ್ಲೆಲ್ಲವೂ ಕೂಡ ಗೊತ್ತಾಗ್ತದೆ. ಸದ್ಯ ಈ ಕರ್ತವ್ಯ ಲೋಪ ಆಧರಿಸಿ 2 ವೈದ್ಯಾಧಿಕಾರಿಗಳ ವಿರುದ್ಧವೂ ಪ್ರಕರಣ ಕೇಸ್ ದಾಖಲಾಗಿರೋದು. ಆಕೆಯನ್ನು ನೀವು ಚೆಕ್ ಮಾಡಿದಾಗಲೂ ಕೂಡ, ಹೆಲ್ತ್ ಚೆಕಪ್ ಮಾಡಿದಾಗಲೂ ಕೂಡ ನಿಮ್ಗೆ ಯಾಕೆ ಗೊತ್ತಾಗಲಿಲ್ಲ ಅಂತ. ನೋಡಿ, ವಸತಿ ನಿಲಯದ ವಿದ್ಯಾರ್ಥಿನಿಗೆ ಹೆರಿಗೆಯಾದಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸುಮೋಟೋ ದಾಖಲು ಮಾಡಿಕೊಂಡಿದೆ, ಕೇಸನ್ನು ದಾಖಲಿಸ್ಕೊಂಡಿದೆ. DC SP ಅವರಿಗೆ ಆಯೋಗದ ಅಧ್ಯಕ್ಷ ಶಶಿಧರ್ ಎಸ್ ಕೋಸಂಬಿ ಅವರು ಕೂಡ ಪತ್ರ ಬರೆದಿದ್ದಾರೆ. ನೋಡಿ, ವೈದ್ಯರ ಮೇಲೂ ಕೂಡ ಈಗ FIR ದಾಖಲಾಗಿರ್ತಕ್ಕಂಥದ್ದು. ಆ ವಿಷಯದಲ್ಲೂ ಕೂಡ ವೈದ್ಯರಿಗೆ ಯಾಕೆ ಈ ವಿಷಯ ಗೊತ್ತಾಗಲಿಲ್ಲ ಅನ್ನೋ ವಿಷಯವಾಗಿ ಅದಕ್ಕೆ ಸಂಬಂಧಪಟ್ಟಾಗೂ ಕೂಡ ಅವ್ರನ್ನ FIR ದಾಖಲಿಸ್ಕೊಂಡು ಅವ್ರ ಮೇಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ಇಡೀ ಕುಕನೂರು ಗ್ರಾಮ ಈಗ ಶಾಕ್ ಒಳಗಾಗಿರೋದು. ಅವರು ಕುಟುಂಬಸ್ಥರು, ಅವ್ರ ಪೇರೆಂಟ್ಸು. ಮುಂದೆ ಆ ಬಾಲಕಿಯ ಭವಿಷ್ಯದ ಬಗ್ಗೆ ನಾನು ಪದೇ ಪದೇ ಮಾತನಾಡ್ತಾ ಇದ್ದೀನಿ. ಯಾಕೆ ಸ್ಕೂಲಿಗೆ ಹೋಗಬೇಕಾಗತ್ತಾ, ಅಥವಾ ಇಲ್ಲಿಗೆ ಕಾಲೇಜು ಶಿಕ್ಷಣವನ್ನು ಕೂಡ ಇಲ್ಲಿಗೆ ಮೊಟಕುಗೊಳಿಸ್ಬೇಕಾಗತ್ತಾ? ಅವಳು ಅದರಿಂದ ಹೊರಗೆ ಬರೋದು ಹೇಗೆ? ಸಮಾಜದಲ್ಲಿ ಈ ರೀತಿಯಾದಂಥ ದೊಡ್ಡ ಮಟ್ಟದ ಸುದ್ದಿ ಆದಾಗ ಅವ್ರ ಕುಟುಂಬದವ್ರಿಗೆ ಆ ಬಾಲಕಿ ಹೇಗೆ ಮುಖ ತೋರಿಸ್ಬೇಕಾಗತ್ತೆ? ಇವೆಲ್ಲವೂ ಕೂಡ ವಿಷಯಗಳು ಬಂದೇ ಬರ್ತವೆ. ಆಕೆ ತನ್ನ ಭವಿಷ್ಯದ ಬಗ್ಗೆ ಆತಂಕಕ್ಕೂ ಕೂಡ ಒಳಗಾಗಬಹುದು. ಜೊತೆಗೆ ಈ ಪುರುಷ ಸಮಾಜದ ವಿರುದ್ಧವಾಗಿ ದ್ವೇಷ ಕಾರಬಹುದು. ಈ ಥರದ ಇನ್ನೂ ಎಳೆ ವಯಸ್ಸು ಮೀನ್ಸ್ ನಾನು 10ನೇ ತರಗತಿಯ ವಿದ್ಯಾರ್ಥಿನಿ ಅಂದರೆ ಆಕೆಗೆ ಆ ಮಟ್ಟಿಗಿನ ಜ್ಞಾನವನ್ನು ಎಲ್ಲರೂ ಕೂಡ ಕೊಡಬೇಕಾಗಿತ್ತು. ಯಾಕೆ ನಾನು ಆರಂಭದಲ್ಲಿ ಲೈಂಗಿಕ ಶಿಕ್ಷಣದ ಅಗತ್ಯತೆಯ ಬಗ್ಗೆ ಒತ್ತಿ ಹೇಳ್ತಾ ಇದ್ದೆ ಅಂದರೆ, ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕು. ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು, ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆಗಳಾಗ್ತಾ ಇದ್ದರೆ ಏನೆಲ್ಲ ಪರಿಣಾಮಗಳಾಗಬಹುದು, ಏನು ಪ್ರಿಕಾಷನ್ಸ್ಗಳು ಏನಿದೆ, ಏನೆಲ್ಲ ಮುಂದೆ ನೀವು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ. ಏನಾದರೂ ನಿಮಗೆ ಈ ಥರದ್ದು ಏನಾದರೂ ಸಮಸ್ಯೆಗಳು ಬಂದಾಗ, ಅಥವಾ ಎಲ್ಲೋ ನೀವು ಕೈಜಾರಿ ಈ ಥರದ ತಪ್ಪುಗಳನ್ನು ಮಾಡಬೇಕಾದ್ರೂ ಕೂಡ ಎಷ್ಟು ಹುಷಾರಾಗಿರಬೇಕು ಅನ್ನೋ ಎಲ್ಲವನ್ನೂ ಕೂಡ ಈ ಶಿಕ್ಷಣದ ಅಡಿಯಲ್ಲಿ ಅವರಿಗೆ ಒಂದು ಲೈಂಗಿಕ ಶಿಕ್ಷಣ ಅಂತ ಕೊಟ್ಟಾಗ ಈ ಥರದ ತಪ್ಪುಗಳು ನಡೆಯೋದಿಲ್ಲ. ಈ ಥರದ ಘಟನೆಯ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಕಮೆಂಟ್ಸ್ ಏನು, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.